ಅಂಜಲಿ 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 ಅಮ್ಮ ಕಾಳಿ ಎಲ್ಲ ನಿನ್ನ ಲೀಲೆ ತಾಯಿ. ಈ ಸ್ವಾಮಿ ಎಷ್ಟು ದೊಡ್ಡ ಮ್ಯಾಜಿಕ್ ಮಾಡ್ತಾರೆ. ಈ ಸ್ವಾಮಿ ರಿಯಲ್ ಇರಬೇಕು. ಓಂ ಕಾಳಿ. ಎಲ್ಲ ಡೂಪ್ಲಿಕೇಟ್ ಅಂತ ನಾನೇ ನೋಡ್ಬಿಡ್ತೇನೆ. ಕಾಳಿ ಕಾಳಿ ಓಂ ಕಾಳಿ. ಸ್ವಾಮೀಜಿ ಏನಾಗಿತ್ತು ನಿಮ್ಗೆ? ಆ ಭೂತ ನಾನು ಒಳ್ಳೆ ಕೆಲಸ ಮಾಡೋದನ್ನ ಸಹಿಸ್ತಾ ಇಲ್ಲ. ನಾನು ಈತನಿಗೆ ಕಾಲು ಬರೆಸಿದ್ದಕ್ಕೆ ನನ್ನನ್ನು ಆಕ್ರಮಿಸೋದಕ್ಕೆ ಪ್ರಯತ್ನಿಸ್ತು. ಆದ್ರೆ ಮಂತ್ರ ಶಕ್ತಿಯಿಂದ ಓಡಿಸಿಬಿಟ್ಟೆ. ಏ ಭೂತವೇ, ನೀನು ಎಲ್ಲಿದ್ರೂ ನಾನು ಸುಮ್ಮನೆ ಬಿಡೋದಿಲ್ಲ, ಧ್ವಂಸ ಮಾಡಿಬಿಡ್ತೇನೆ. ಓಂ ಕಾಳಿ. ಎಷ್ಟು ಸಲ ಹೇಳೋದು ನಿಂಗೆ ಆ ಸ್ವಾಮಿ ಹತ್ರ ಹೋಗ್ಬೇಡ ಅಂತ. ಅಕ್ಕ ಅವಾಗ ಫೋನ್ ಮಾಡಿ ಅಂಜಲಿನ ಚೆನ್ನಾಗಿ ನೋಡ್ಕೋ, ಸ್ವಾಮಿ ಹತ್ರ ಹೋಗಕ್ ಬಿಡ್ಬೇಡ ಅಂತ ಹೇಳ್ತಾನೆ ಇದ್ದಾರೆ. ಪದೇ ಪದೇ ಹೋಗಿ ಯಾಕೆ ಟೆನ್ಷನ್ ಕೊಡ್ತೀಯ ಅಂಜಲಿ? ನಾನು ಇನ್ನ ಹೇಗ್ ಕಾಯ್ಲಿ? ನೀನೇನು ಹೆದರ್ಕೋಬೇಡ ಅತ್ತೆ. ಆ ಕಳ್ಸ್ವಾಮಿ ನಂಗೆ ಏನು ಮಾಡಕ್ಕಾಗಲ್ಲ. ಏನು ಕಳ್ಸ್ವಾಮಿನ? ಅವ್ನು ಕಳ್ಸ್ವಾಮಿ ಅಂತ ನಿಂಗೆ ಗೊತ್ತಾಯ್ತು? ನನ್ನೂರು ಕಾವಿ ಒಳಗೆ ಹೋಗಿರ್ಲಿಲ್ವಾ, ಅದಕ್ಕೆ ನನಗೆ ಗೊತ್ತಾಯ್ತು. ಏನ್ ಅಂಜಲಿ ನೀನ್ ಹುಡುಗಾಟ? ಹಾಗೆಲ್ಲ ಮಾಡಿದ್ರೆ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಗೊತ್ತಾಗ್ಬಿಡತ್ತಾ? ಮತ್ತೆ ಒರಿಜಿನಲ್ ಆದ್ರೆ ISI ಮಾರ್ಕ್ ಇರುತ್ತಂತೆ, ಇಲ್ಲ ಅಂದ್ರೆ ಇರಲ್ವಂತೆ. ಏನ್ ಹೇಳ್ತಿದ್ಯಾ ಅಂಜಲಿ? ಮತ್ತೆ ಅಪ್ಪ ಅಮ್ಮ ನಂಗೆ ಹೇಳ್ಕೊಟ್ಟಿದ್ದಾರೆ. ಅಂಜು ಇಲ್ಲಿ 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 ಅಂಜು ಬೈ 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 ಅಂಜು ಇಲ್ಲಿ ಅಂಜು ಇಲ್ಲಿ ಇಲ್ಲಿ ಅಂಜು 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 ಇಲ್ಲಿ ಅಂಜು ಅಂಜು ಇಲ್ಲಿ ಅಂಜು ಇಲ್ಲಿ 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 ಅಪ್ಪ ಹೊರಟದ್ರು, ಅಪ್ಪ ಹೊರಟದ್ರು. ಅಂಜು ಔಟ್ ಆಗಿದ್ದು ನಾನಲ್ಲ, ಆದ್ರೆ ನಿಮ್ ಚಿಕ್ಕಪ್ಪ ಬಂದ ತಕ್ಷಣ ಔಟ್ ಆಗೋದ. ನೀ ನನ್ನ ಔಟ್ ಮಾಡಿದ್ದು ನಂಗೆ ಇಷ್ಟನೇ. ನಿನಗೋಸ್ಕರ ನಾನು ಎಷ್ಟು ಸರಿ ಬೇಕಾದ್ರೂ ಔಟ್ ಆಗ್ತೀನಿ. ನಿನಗೆ ನಾನು ಏನೋ ತಂದಿದ್ದೀನಿ, ಇಲ್ಲೋಡು. ಏನೇ ಇದು ಚೆನ್ನಾಗಿದೆ ಅಲ್ಲ? ತರಕ್ ನಿಂಗೆ ಇನ್ನೇನು ಸಿಗ್ಲಿಲ್ವಾ ಅಣ್ಣ? ಹೋಗಿ ಹೋಗಿ ಫುಟ್ಪಾತಿಂದ ಇದನ್ನ ತಂದಿದ್ಯಲ್ಲ. ವಿದ್ಯಾ ಬಾಯಿ ಮುತ್ಯ, ಎಲ್ಲಿಂದ ತಂದೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಪ್ರೀತಿಯಿಂದ ತಂದಿದ್ದೀನಿ ಅನ್ನೋದು ಮುಖ್ಯ. ಇಂಥ ಡಬ್ಬ ಡ್ಯೂಪ್ಲಿಕೇಟ್ ಎಲ್ಲ ಜಾಸ್ತಿ ದಿನ ಬಾಳಿಕೆ ಬರಲ್ಲ ಅಣ್ಣ. ಅಂಜು 2 ದಿನ ಆಟ ಆಡಿದ್ಲು ಅಂದ್ರೆ ಮುರಿದು ಹೋಗುತ್ತೆ. ಏನೋ ದೊಡ್ಡದಾಗಿ ಗಿಫ್ಟ್ ಕೊಡ್ತೀನಿ ಅಂತ ಬಿಲ್ಡಪ್ ತಗೊಳಕ್ ಬಂದ್ಬಿಟ್ಟ ಇಲ್ಲಿಗೆ. ಹೋಗ. ಅಪ್ಪ ಡೂಪ್ಲಿಕೇಟ್ ಡಬ್ಬ ಅಂದ್ರೆ ಏನು? ಅಮ್ಮ ಹೆಲ್ಮೆಟ್ ಕೊಡು. ಅಂಜು ನೋಡಿಲಿ, ಇಲ್ಲಿ ISI ಅಂತ ಬರ್ದಿದೆ ಅಲ್ವಾ? ಈ ಮಾರ್ಕ್ ಇದ್ರೆ ಒರಿಜಿನಲ್, ನಿಜವಾದ್ದು ಅಂತ ಅರ್ಥ. ಈ ಮಾರ್ಕ್ ಇಲ್ಲ ಅಂದ್ರೆ ಡೂಪ್ಲಿಕೇಟು, ಡಬ್ಬ ಅಂತ ಅರ್ಥ. ಗೊತ್ತಾಯ್ತಾ? ಓಹೋ, ISI ಮಾರ್ಕ್ ಅಂದ್ರೆ ಹೀಗಿರತ್ತಾ? ಈ ಚಿತ್ರ ಇದ್ರೆ ನಿಜವಾದ್ದು ಅಂತ ಅರ್ಥ, ಇಲ್ಲ ಅಂದ್ರೆ ಸುಳ್ಳು ಡಬ್ಬ ಅಂತ ಅರ್ಥನಾ? ಹ್ಞೂ ಅಂಜು, ಇದನ್ನ ಸರಿಯಾಗಿ ತಿಳ್ಕೊಂಡಿದ್ರೆ ಯಾರು ನಮ್ಮನ್ನ ಯಾವತ್ತೂ ಮೋಸ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ನಾವು ಕಣ್ಣು ಮುಚ್ಕೊಂಡಿದ್ರೆ ನಮ್ಮನ್ನ ಯಾಮಾರ್ಸೋರು ತುಂಬ ಜನ ಇರ್ತಾರೆ. ಅದಕ್ಕೆ ನಾವು ಯಾವಾಗಲೂ ಎಚ್ಚರಿಕೆಯಿಂದ ಇರ್ಬೇಕು ಪುಟಿ. ಗೊತ್ತಾಯ್ತಾ? ಅತ್ತೆ ಯಾಕೆ ನಗ್ತಿದ್ದೀರಾ? ನಾನು ನಿಜಾನೇ ಹೇಳ್ತಿರೋದು. ಡೂಪ್ಲಿಕೇಟ್ ರಿಯಲ್ ಅಂತ ಕಂಡುಹಿಡಿಯೋದು ಅಪ್ಪ ಅಮ್ಮನೇ ಹೇಳ್ಕೊಟ್ಟಿದ್ದು.
ಅಯ್ಯೋ ಅಂಜಲಿ, ISI ಮಾರ್ಕ್ ಇರೋದು ವಸ್ತುಗಳ ಮೇಲೆ, ಅಂದ್ರೆ ನಾವು ಕೊಂಡ್ಕೋತೀವಲ್ಲ ಫ್ಯಾನು, ವಾಷಿಂಗ್ ಮಿಷಿನು, ಮಿಕ್ಸಿ ಇವುಗಳ ಮೇಲೆ. ಮನುಷ್ಯರ ಮೇಲೆ ISI ಮಾರ್ಕ್ ಇರಲ್ಲ ಪುಟ್ಟಿ. ಹೌದಾ? ಅಪ್ಪ ಅಮ್ಮ ನನ್ಗಿದ್ ಹೇಳಲೇ ಇಲ್ವಲ್ಲ. ನೀನ್ ಕೇಳಲಿಲ್ಲ, ಅವ್ರು ಹೇಳಲಿಲ್ಲ. ಇವಾಗ ನೋಡು, ನಿನ್ ಮೇಲೆ ISI ಮಾರ್ಕ್ ಇದೆಯಾ? ಇಲ್ಲ. ಹಾಗಿದ್ರೆ ನೀನ್ ಡೂಪ್ಲಿಕೇಟಾ, ಕಳ್ಳಂಜಲಿನಾ? ಇಲ್ಲ, ನಾನು ನಿಜವಾದ ಅಂಜಲಿ. ಇದು ಹಾಗೇನೆ ಪುಟ್ಟಿ. ಪಂಚೆ ಕಾವಿ ಒಳಗೆಲ್ಲ ನುಗ್ಗಿ ISI ಮಾರ್ಕ್ ಹುಡ್ಕಕ್ ಹೋಗ್ಬಾರ್ದು. ತುಂಬಾ ತಮಾಷೆ ಅನ್ಸತ್ತೆ. ಸಾಲದಕ್ಕೆ ಈ ಅಂಜಲಿ ಪುಟ್ಟಿನ ಎಲ್ರೂ ಪೆದ್ದು ಅನ್ಕೋತಾರೆ. ಇಲ್ಲ ಇಲ್ಲ, ಇವತ್ತಿಂದ ನಾನು ಇಂಟೆಲಿಜೆಂಟ್ ಅಂತಾನೆ ಆಗ್ತೀನಿ. ವೆರಿ ಗುಡ್. ನೀನು ಜಾಣೆ ಅಂಜಲಿ ಅನ್ಸ್ಕೋಬೇಕು, ಗೊತ್ತಾಯ್ತಾ? ಅದೇ ಕಳ್ಸಮ್ಮೆ ಅಲ್ವಾ ಅಂತ ಹೇಗೆ ಕಂಡುಹಿಡಿಯೋದು? ಅದಕ್ಕೆ ಬೇರೆ ದಾರಿ ಹುಡ್ಕೋಣ. ನೀನಲ್ಲಿ ಹೋಗಿ ಮತ್ತೆ ಯಾವ ಅಡಾವಡಿನೂ ಮಾಡಬೇಡ. ಸರಿ ಅತ್ತೆ. ನೀನೀಗ ಜಾಣ ಅಂಜಲಿ. ಕಿಶೋರ್ನು ಸ್ವಾಮಿ ಹತ್ರ ಹೋಗದೇ ಇರೋ ಹಾಗೆ ನೀನೇ ನೋಡ್ಕೋಬೇಕು, ಆಯ್ತಾ? ಕಲೆಕ್ಷನ್ ಜೋರಾಗಿದೆ ಅನ್ಸುತ್ತೆ. ಹೌದೌದು, ನಮ್ಮ ಕಳ್ಳಸ್ವಾಮಿ ಜನತಾ ದರ್ಶನದಲ್ಲಿ ಜನರ ತಲೆನ ಚೆನ್ನಾಗಿ ಸವರಿದ್ದಾನೆ. ಸರಿಯಾಗಿ ನೋಡು, ಹಳೇದು 1500 ನೋಟಿದ್ರೆ ಕಷ್ಟ. ಏನಪ್ಪ ಇಷ್ಟೊಂದು ದುಡ್ಡು ಎನಿಸ್ತಿದ್ದಾರೆ? ಅಂಬ, ಒಂದು ಐಡಿಯಾನಾ? ಏನದು? ನಾವು ಯಾಕೆ ದುಡ್ಡು ತಗೊಂಡು ಓಡೋಗ್ಬಾರ್ದು? ಅಯ್ಯೋ, ಇವರು ಸ್ವಾಮಿಗೆ ಮೋಸ ಮಾಡಿ ಓಡೋಗ್ತಿದ್ರಲ್ಲಪ್ಪ. ಮೊದಲು ವಿಷಯನ ಸ್ವಾಮಿಗೆ ಬೇಕು. ನೋಡೋಗೋದೇನೋ ಒಳ್ಳೆ ಐಡಿಯಾನೆ, ಆದರೆ ಇದು ಚಿಲ್ಲರೆ ಕಾಸು. ನಮ್ಮ ಸ್ವಾಮಿ ಹತ್ರ ಇಡೀ ಗಂಟಿದೆ, ಅದನ್ನ ಪಟಾಯಿಸಿ ನಾವಿಬ್ರು ಓಡೋಗ್ಬಿಡೋಣ. ಹೌದು, ನಾಲ್ಗೆಲ್ಲ ನೆಕ್ಕಿ ಜಾತಿ ಕೆಡಬಾರ್ದು, ಊರಲ್ಲಿ ಲೂಟಿ ಮಾಡಿಬಿಡ್ಬೇಕು. ಅಷ್ಟೇ ಅಲ್ಲ, ಆ ರಾಗಿಣಿ ಹತ್ರ ತುಂಬ ದುಡ್ಡಿದೆ ಅನಿಸುತ್ತೆ. ನಮ್ಮ ಸ್ವಾಮಿಗಳು ಕೇಳ್ದಾಗೆಲ್ಲ ಕಂತು ದುಡ್ಡು ತಂದು ಕೊಡ್ತಿರ್ತಾಳೆ. ಈ ಮನೇಲಿ ಎಲ್ಲೆಲ್ಲಿ ಏನೇನಿದೆ ಅಂತ ನೋಡಿಕೊಂಡು ಕೊನೆ ದಿನ ಎಲ್ಲದನ್ನು ಲಪ್ಟಾಯಿಸಿ ಹೋಗ್ಬಿಡೋಣ. ವಾ ರಂಬ ವಾ, ಎಂಥ ತಲೆ ನಿಂದು. ನೀನು ಜಂಬಲ್ ರಾಣಿ ಆಗ್ಬೇಕಿತ್ತು, ಸ್ವಲ್ಪರಲ್ಲಿ ಮಿಸ್ ಆಗೋಗ್ಬಿಟ್ಟೆ. ಜಂಬಲ್ ರಾಣಿ ಎಲ್ಲ ಕಣು, ಮೈಸೂರು ಮಹಾರಾಣಿ ಅಂತ ಅನ್ನು. ಸರಿ, ಈ ಮನೇಲಿ ಏನೇನಿದೆ ಅಂತ ನೋಡಿಕೊಂಡು ಎಲ್ಲ ತಗೊಂಡು ಹೋಗೋಣ. ಹಾಂ, ರೆಡಿ ರೆಡಿ. ಮೊದಲು ಈ ಚಿಲ್ಲರೆ ಕಾಸನ್ನೆಲ್ಲ ಆ ಸ್ವಾಮಿ ಮುಖದ ಮೇಲೆ ಬಿಸಾಕೋಣ. ಹಾಕೋಣ. ಹಾಂ, ಸ್ವಾಮಿಗಳೇ, ಬಾಗ್ಲು ತೆಗೀರಿ. ನಿಮ್ಮ ಶಿಷ್ಯಂದ್ರೆಲ್ಲ ದುಡ್ಡು ಕದ್ಕೊಂಡು ಹೋಗ್ತಿದ್ದಾರೆ. ಅಯ್ಯಯ್ಯೋ, ಬೀಗ ಹಾಕಿದ್ದಿಲ್ಲಪ್ಪ. ಸ್ವಾಮಿಗಳು ಒಳಗಿದ್ದಾರೆ. ಪಾಪ, ಸ್ವಾಮಿಗಳು ಮಲಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅವ್ರ ಶಿಷ್ಯಂದ್ರೆಲ್ಲ ದುಡ್ಡು ಕದ್ಕೊಂಡು ಹೋಗ್ತಿದ್ದಾರೆ. ಏನ್ ಮಾಡೋದೀಗ? ಹಾ, ಐಡಿಯಾ. ನಂಗೆ ಬಾಗಿಲಿಂದ ಒಳಗೆ ಹೋಗೋ ಮ್ಯಾಜಿಕ್ ಬರುತ್ತಲ್ಲ. ಬಾಡಿಗೆ ಬೇಸರ ಮೂಡಿ ಆಟ ಮುಗಿಸಿದ. ಇಷ್ಟೊಂದು ಬಗೆನಾ? ಸ್ವಾಮಿಗಳು ಇನ್ನೂ ಪೂಜೆ ಮಾಡಿದಾರ? ಇಲ್ಲ, ಈಗ ಬೇರೆ ಹೋಗೇ ಇರಬೇಕು. ಸಿಗರೇಟು! ಸ್ವಾಮಿಗಳು ಸಿಗರೇಟ್ ಸೇರ್ತಾರ? ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಾಗ ಸಿಗರೇಟ್ ಸೇರ್ತಿದ್ರು. ಆಗ ಅಮ್ಮ ಬೈತಿದ್ಲು. ನೋಡಾಗಿಲ್ವಾ? ಬಂದ್ರ ಎಷ್ಟಾಯ್ತು ಕಲೆಕ್ಷನ್ನು? ಕಲೆಕ್ಷನ್ನು ಚೆನ್ನಾಗೇ ಆಗಿದೆ. ಹಾಗೆ ಈ ಮನೆಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬಂದಿದ್ದೀವಿ. ನಾಳೆ ದೋಚ್ಕೊಂಡು ಓಡೋಗ್ಬಿಡೋಣ. ಅಯ್ಯಯ್ಯೋ, ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದ್ರಿ. ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಿ. ಆ ಹೆಂಗಸು ಭೂತ ಓಡಿಸಿದ್ದೀರಾ ಅಂತ ಕೇಳಿದ್ರೆ ಏನು ಹೇಳೋದು? ಭೂತ ಓಡಿಸಿದೀವಿ ಅನ್ನೋದು ಅವಳಿಗೇನು ಗೊತ್ತಾಗುತ್ತೆ? ಮಣ್ಣಂಗಟ್ಟಿ ನಾವು ಓಡಿಸಿದೀವ ಇಲ್ವಾ ಅಂತ.
ಈ ಮನೆಯಲ್ಲಿ ಭೂತ ಇದ್ರೆ ತಾನೇ ಓಡಿಸೋದು. ಇಲ್ಲಿ ನಾವೇ 3 ಬ್ರಹ್ಮ ಪಿಶಾಚಿಗಳು. ನೀನು ಬ್ರಹ್ಮ ಪಿಶಾಚಿ, ಇವನ್ ಜಡೆ ಮುನಿ, ನಾನೇ ಮೋಹಿನಿ. ಏ ನಗಬೇಡ, ನಿನಗಿಲ್ಲಿ ತಮಾಷೆ, ನನಗೆ ಪ್ರಾಣ ಹೋಗ್ತಿದೆ. ನೀವು ಅನ್ಕೊಂಡಿರೋ ಆಗಿಲ್ಲ ಇಲ್ಲಿ ಪರಿಸ್ಥಿತಿ. ನಿಜವಾಗ್ಲೂ ಇಲ್ಲಿ ಯಾವುದೋ ಒಂದು ಶಕ್ತಿ ಅಡಗಿದೆ. ಬೆಳಗ್ಗೆ ನೋಡಿದ್ರಲ್ಲ, ನನ್ನ ಪಂಚೆಗೆ ಒಳ್ಳೆ ಕೊಡೆ ಥರ ನಿಂತಿತ್ತು ಅಂತ. ಅದರೊಳಗೆ ಯಾರೋ ಇದ್ರು ಅಂತ ನನಗನ್ನಿಸ್ತು. ಆವಾಗಲಿಂದ ಒಂದೇ ಸಮನೆ ನನ್ನ ಎದೆ ಹೊಡ್ಕೊಳಕ್ಕೆ ಶುರುವಾಗಿದೆ. ಇಲ್ಲೇರೋ ಭೂತನ ಕರೆದು ಮೈ ಮೇಲೆ ಹೇಳ್ಕೊಂಡಿದ್ಯಾ. ಸುಮ್ಮನಿರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೆ. ಅದು ಅಲ್ಲದೆ ಆ ನಿತ್ಯನ್ಗೂ ನಮ್ಮ ಮೇಲೆ ಅನುಮಾನ ಬಂದಿದೆ ಅನ್ಸುತ್ತೆ. ಅದಕ್ಕೆ ಹೇಳಿದ್ದು ನಾಳೆ ಸಂಜೆ ತನಕ ಕಾಯೋದು ಬೇಡ, ಬೆಳಿಗ್ಗೆನೆ ಹೋಗ್ಬಿಡೋಣ. ಆ ರಾಗಿನಿ ಆ ಮಗು ತಲೆ ಕೆಡಿಸು ಅಂತಿದ್ದಾಳಲ್ಲ, ಅದಕ್ಕೇನು ಮಾಡ್ತೀಯಾ? ನಿನ್ನ ಮಂತ್ರ ಹಾಕ್ಬಿಟ್ರೆ ಅವನ ತಲೆ ಕೆಟ್ಟೋಗ್ಬಿಡ್ತಾ. ಮಂತ್ರ ಹಾಕಿದ್ರೆ ಮಾವಿನಕಾಯಿ ಉದಿರಲ್ಲ, ನಿನ್ನ ತಲೆ ಕೆಡುತ್ತಾ? ಇದೆಲ್ಲ ಆಗದಿರೋ ಮಾತು. ಅದಕ್ಕೂ ನಾನೊಂದು ಉಪಾಯ ಮಾಡಿದ್ದೀನಿ. ಬರ್ತಾ ಈ ಬೀಜ ತಂದಿದ್ದೀನಿ, ಇದನ್ನ ಚೆನ್ನಾಗಿ ಅರ್ದು ಪುಡಿ ಮಾಡಿ ಆ ಹುಡುಗನಿಗೆ ಕೂಡಿಸ್ಬಿಡೋಣ. ಇದನ್ನ ಪುಡಿ ಮಾಡಿ ಆ ಹುಡುಗನಿಗೆ ಕುಡಿಸ್ಬಿಟ್ರೆ ಕುಡಿದ 12 ಗಂಟೆ ಒಳಗಡೆ ಆ ಹುಡುಗನ ತಲೆ ಪೂರ್ಣ ಕೆಟ್ಟೋಗುತ್ತೆ. ತಗೊಳ್ಳಿ, ಇದನ್ನ ಪುಡಿ ಮಾಡಿ ಆ ಹುಡುಗನಿಗೆ ಕುಡಿಸಿ. ತಮ್ಮನ್ನ ತಲೆ ಕೆಡಿಸ್ತೀರಾ? ನಿಮಗೇನ್ ಮಾಡ್ತೀರಿ ನೋಡ್ತೀರಿ. ನನಗಂತೂ ಸುಸ್ತಾಗಿದೆ, ಇಲ್ಲೇ ಮಲ್ಕೋತೀನಪ್ಪ. ಬೇರೆ ಅಯ್ಯೋ, ಇವನ್ ಬೋಳ್ಗುಂಡ, ಇವನ್ ತಲೆಯಲ್ಲಿ ಕೂದಲೇ ಇಲ್ಲ. ಅಯ್ಯೋ, ಸ್ವಾಮಿಗೆ ಮ್ಯಾಜಿಕ್ ಬರಲ್ಲ. ಮ್ಯಾಜಿಕ್ ಬರುತ್ತೆ ಅಂತ ಸುಮ್ಮನೆ ಮೋಸ ಮಾಡಿದಾನಷ್ಟೇ. ಕಳ್ ಸ್ವಾಮಿ. ಕಾಳಿ ಕಾಳಿ ಕಾಳಿ. ಈ ಬೋಳ್ಗುಂಡ ಸ್ವಾಮಿಗೆ ಚೆನ್ನಾಗಿ ಅಟ್ಟಿಸ್ಬೇಕು. ಏನ್ ಮಾಡೋದು? ಯಾರು? ಯಾರದು? ಅಯ್ಯಯ್ಯೋ, ಅಜ್ಜಿಗೆ ಇಚ್ಛೆ ಆಗೋಯ್ತಲ್ಲ. ಯಾರದು? ಅಲ್ಮೇಲೆ ಬಾಗಿಲು ತೆಗಿತಿರೋದು? ಬಂಗಾರಿ, ನಾನೇ ಅಜ್ಜಿ. ಏನ್ ಮಾಡ್ತಾ ಇದೀಯಾ ಅಲ್ಲಿ ಅಲ್ಮೇಲೆ ಹತ್ರ? ನಾನು ಈಗ ಅಜ್ಜಿಗೆ ಏನು ಹೇಳ್ಬಾರ್ದು. ಸ್ವಾಮಿ ಹತ್ರ ಹೋಗಿದ್ ವಿಷಯ ಹೇಳಿದ್ರೆ ಅಜ್ಜಿ ಎದ್ಕೊಂಡ್ಬಿಡ್ತಾಳೆ. ಏನಿಲ್ಲ ಅಜ್ಜಿ, ಇನ್ನು ಮಲಗಿಲ್ವೋ ಅಂತ ನೋಡ್ಕೊಂಡು ಹೋಗಕ್ ಬಂದೆ ಅಷ್ಟೇ. ಕಳ್ಳಿ ನನಗೆ ಅಂತ ಕೊಟ್ಟಿರೋ ಉಂಡೆ ಚಕ್ಲಿನ ಹಾರಿಸ್ಕೊಂಡು ಹೋಗಕ್ ಬಂದಿದೀಯ ತಾನೇ? ಅಯ್ಯೋ, ಇಲ್ಲಿ ಅಜ್ಜಿ ಉಂಡೆ ಇಟ್ಟಿರೋದೇ ಮತ್ತೋಗಿದೆ. ಅಜ್ಜಿ ಸಾರಿ ಅಜ್ಜಿ, ಒಂದೇ ಒಂದು ಉಂಡೆ ತಗೋತೀನಿ. ಅಯ್ಯೋ ನನ್ನ ಬಂಗಾರ, ನೀನು ಪುಟ್ಟ ಹುಡುಗಿ ಅಲ್ವಾ, ನಿಂಗೆ ಎಷ್ಟು ಆಸೆ ಇರುತ್ತೆ. ಒಂದ್ಯಾಕೆ, ನಿಂಗೆ ಎಷ್ಟು ಬೇಕೋ ಅಷ್ಟು. ಸಾರಿ ಅಜ್ಜಿ,
ಪಾಪದ ಹುಡುಗಿ ಹೊಸ್ಕೊಂಡಿತ್ತು ಅಂತ ಕಾಣಿಸುತ್ತೆ. ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಬೆಳೆದಿರೋ ಹುಡುಗಿ ಅಪ್ಪ ಅಮ್ಮ ಬರ್ತಾರೆ ತಿನ್ನು ಕಾದ್ಕೊಂಡು ಕೂತಿದೆ. ಪಾಪ ಯಶೋಧ ಆಸ್ಪತ್ರೆ ಸೇರ್ಕೊಂಡ್ಮೇಲೆ ಇವಳನ್ನ ಯಾರೂ ಸರಿಯಾಗಿ ಗಮನಿಸ್ಕೊಳ್ಳೋರೇ ಇಲ್ಲ. ಕುಳ್ಳುಂಗು ಸ್ವಾಮೀಜಿಗೂ ಗೊತ್ತಾಗದೇ ಇರೋಂಗೆ ರಾಗಿಣಿ ರೂಮ್ಗೆ ಹೋಗ್ಬಿಟ್ಟು ಒಂದಷ್ಟು ದುಡ್ಡು ಲಪಟಾಯಿಸ್ಬೇಕು. ನನ್ನ ಅದೃಷ್ಟ ಜಾಸ್ತಿ ಸಿಕ್ಕಿದ್ರೆ ಇವತ್ತೇ ಇವರಿಬ್ಬರು ಕೈ ಕೊಟ್ಟು ಇಲ್ಲಿಂದ ಹೊರಟೋಗ್ಬಿಡ್ಬೋದು. ಮಗುಗೆ ಈ ಹಾಲು ಕುಡಿಸಿದ್ರೆ 12 ಗಂಟೆ ಒಳಗಡೆ ಅದು ಕುಚ್ಚಿಡಿಯೋದು ಗ್ಯಾರಂಟಿ. ಆದರೆ ಈ ರಾತ್ರಿಯಲ್ಲಿ ಬೀಜ ಬೆರೆಸಿರೋ ಹಾಲನ್ನ ಯಾರಿಗೂ ಗೊತ್ತಾಗದೆ ಕುಡಿಸೋದು ಹೇಗೆ? ಅಯ್ಯಯ್ಯೋ, ತಮ್ಮಂಗೆ ತಲೆ ಕಡೆ ಔಷಧಿ ಕುಡ್ಸಕ್ ಹೋಗ್ತಿದ್ರಲ್ಲಪ್ಪ. ಇದನ್ ಕುಡಿದ್ರೆ ತಮ್ಮಂಗೆ ತಲೆ ಕೆಡುತ್ತೆ. ಏನ್ ಮಾಡೋದೀಗ? ಮಾಡಿ ಎತ್ತನ ಎಪ್ಸಿ ಕಿಶೋರ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬೇಕು. ವಾ, ಈ ಅಮ್ಮ ಚೆನ್ನಾಗಿ ತಿಂದು ಗೊರಕೆ ಹೊಡಿತಿರ್ಬೇಕು. ಹೇಗೋಗೋದು ಒಳಕ್ಕೆ? ಇಲ್ಲೇನ್ ಮಾಡ್ತಿದ್ದಾಳೆ? ಐಡಿಯಾ. ನನ್ನ ತಮ್ಮಂಗೆ ತಲೆ ಕೆಡೋಂಗ್ ಮಾಡ್ತೀಯಾ? ನಿಂಗೆ ಏನ್ ಮಾಡ್ತೀನಿ ನೋಡ್ತಿರೋ. ಗಣೇಶ ಗಣೇಶ ಪ್ಲೀಸ್, ಇವಳು ತಮ್ಮನ ತರ ಚಿಕ್ಕವನಾಗಿ ಮಾತಾಡ್ದೆ ಮಾಡಪ್ಪ ಪ್ಲೀಸ್ ಪ್ಲೀಸ್. ತುಂಬಾ ಥ್ಯಾಂಕ್ಸ್ ಗಣೇಶ. ಈ ಹುಡುಗ ಇಲ್ಲೇ ಇದ್ದಾನಲ್ಲ, ನಾನು ಇವನಿಗೆ ಹಾಲು ಕುಡ್ಸಕ್ಕೆ ಬಂದಿದ್ದೆ. ಪಾರೋ ರಜಾ, ನನ್ನ ರಜಾ ಬಾ. ಇಲ್ಲೇನು ಮಾಡ್ತಿದೀಯೋ? ಮಾಡ್ತೀನಿ ರೀ. ನಿಂತ್ಕೋ, ಚುಮ್ಮ ನಿಂತ್ಕೋ, ಗಣೇಶ ಪ್ಲೀಸ್ ಮೊದಲಂಗ್ ಮಾಡು ಪ್ಲೀಸ್ ಪ್ಲೀಸ್. ತುಂಬಾ ಥ್ಯಾಂಕ್ಸ್ ಗಣೇಶ. ನನ್ನ ತಮ್ಮನ್ನ ತಲೆ ಕೆಡಿಸ್ತೀರಾ? ಈಗ ನೋಡಿ ನಿಮ್ ಗತಿ ಏನಾಯ್ತು.